ಸೈಫುದ್ದೀನ್ ಖಾನ್ ಅಂತ ನ್ಯಾಷನಲ್ ಮೈನಾರಿಟಿ ವೆಲ್ಫೇರ್ ಕೌನ್ಸಿಲಲ್ಲಿ ಪ್ರೆಸಿಡೆಂಟ್ ಆಗಿದ್ದೀನಿ. ನಾನು ಕೌನ್ಸಿಲಿಂಗ್ ಮಾಡೋದು ಜನರಿಗೆ, ಕೌನ್ಸಿಲಿಂಗ್ ಎಜುಕೇಷನ್ ರಿಲೇಟೆಡ್ ಮತ್ತು ಮೈನಾರಿಟಿ ರಿಲೇಟೆಡ್ ಮತ್ತು ಮೆಡಿಕಲ್ ರಿಲೇಟೆಡ್ ನಾನು ಕೌನ್ಸಿಲಿಂಗ್ ಮಾಡೋದು. 2017ಇಂದ 2022ವರೆಗೂ ಇವರು 2017ನಲ್ಲಿ ಇವರು ನೌಶಾದ್ ಅವರು ನಮ್ಮೊಬ್ಬರು ಸ್ನೇಹಿತೆಯವರು ಆನಂದರಾವ್ಗೆ ಭೇಟಿ ಮಾಡಿಸಿದ್ರು. ಇವರು ಪಂಚಾಯತ್ ಆಫೀಸರು PA ಅಂತ, ಅಧ್ಯಕ್ಷರು PA ಅಂತ ಹೇಳಿಬಿಟ್ಟು, ಈ ಥರ ನಮ್ಮ ಇದರಲ್ಲಿಂದ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ನಾವು ಮನೆಗಳು ಕೊಡಿಸ್ತಾ ಇದ್ದೀವಿ, ಈ ಥರ ಇದು ಮಾಡಿಬಿಟ್ಟು ಗೌರ್ಮೆಂಟ್ ಕೊಟಾನಲ್ಲಿ ಕೊಡ್ತಾ ಇದ್ದೀವಿ ನಿಮಗೆ ಅಂತ ಹೇಳಿಬಿಟ್ಟು ಅವ್ರಿಗೆ ಭೇಟಿ ಮಾಡಿಸಿದ್ರು. ಅವರು ಕರ್ಕೊಂಡೋಗ್ಬಿಟ್ಟು ನಮಗೆ ಪಂಚಾಯತ್ ಆಫೀಸ್ನಲ್ಲಿ, ಕುಂಬಳಗೂಡು ಪಂಚಾಯತ್ ಆಫೀಸ್ನಲ್ಲಿ ಅವ್ರು ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಕುಂಬಳಗೂಡು ಪಂಚಾಯತ್ ಆಫೀಸ್ನಲ್ಲಿ ಇವರು ಕೃಷ್ಣಮೂರ್ತಿ ಅವ್ರಿಗೆ ಭೇಟಿ ಮಾಡಿಸಿದ್ರು. ಆ್ಯಸ್ ಎ ಅಧ್ಯಕ್ಷರು ಅಂತ ಭೇಟಿ ಮಾಡಿಸಿದ್ರು. ಅಲ್ಲಿ ಕೇಳಿದ್ದಕ್ಕೆ ಇವರೇ ಅಧ್ಯಕ್ಷರು ಅಂತ ಅಲ್ಲಿ ಸ್ಟಾಫ್ ಎಲ್ಲ ಹೇಳಿದ್ರು. ಆಮೇಲೆ ಅವರು ಕೃಷ್ಣಮೂರ್ತಿ ಅವರಿಗೆ ಕೇಳಿದ್ದಕ್ಕೆ, ಇಲ್ಲ ನಾವು ಇಲ್ಲಿ ಸೋಮಶೇಖರ್ ಮತ್ತು ಇವರು ಜಮೀರ್ ಅಹಮದ್ ಮತ್ತು ಯಾರು ಇಲ್ಲಿ ನಮ್ಮ ಸ್ವಂತ ಅವರು ಇಲ್ಲಿ ವಿಲೇಜಸ್ ಇವರು ಪಂಚಾಯತ್ ಆಫೀಸರ್ ಎಲ್ಲ ಇದ್ದಾರೆ, ಬಿಲ್ ಕಟ್ರಸ್, ಅವ್ರ ಕಡೆಯಿಂದ ನಾವು ಹಿಂಗೆಲ್ಲ ಇದು ಮಾಡ್ತೀವಿ. ಸೋಮಶೇಖರ್ ಮತ್ತು ಜಮೀರ್ ಅಹಮದ್ ಯಾರು? ಸೋಮಶೇಖರ್ MLA, ಸಿಟ್ಟಿಂಗ್ MLA ಅಂತ ಹೇಳಿದ್ರು. ಅವ್ರ ಮುಖಾಂತರನೇ ನಮ್ಗೆ ಜಮೀರ್ ಅಹಮದ್ ಯಾರು? ಜಮೀರ್ ಅಹಮದ್ ಅವಾಗ ಇರಲಿಲ್ಲ. ಸೋಮಶೇಖರ್ ಮತ್ತು ಬಿಲ್ ಕಲೆಕ್ಟರ್ಸ್ ಯಾರು ಇದ್ದಾರೆ ಅವ್ರ ಕಡೆಯಿಂದ, ಮತ್ತು ನಮ್ಮ ಪಂಚಾಯತ್ ಆಫೀಸರ್ಸ್ ಬೇರೆಯವರು ಯಾರಿದ್ದಾರೆ ಅವ್ರ ಮುಖಾಂತರ ನಮಗೆ ಗೌರ್ಮೆಂಟ್ ಕೊಟಾಯಿಂದ ನಾವು ಇದು ಮಾಡ್ತಾಯಿದ್ವಿ, ನಿಮಗೆ ಸೈಡ್ಗಳು ಅಲಾಟ್ ಮಾಡ್ತೀವಿ ಅಂತ ಹೇಳಿದ್ರು ನಮಗೆ. ಸೊ ಅಲ್ಲಿ ವೆರಿಫೈ ಮಾಡಿದ್ದಕ್ಕೆ ಗೊತ್ತಾಯಿತು ಇವರೇ ಪಂಚಾಯತ್ ಆಫೀಸರ್ ಅಂತ, ಕೃಷ್ಣಮೂರ್ತಿ ಅಂತ ಗೊತ್ತಾದ್ಮೇಲೆ ನಮಗೆ ವೆರಿಫಿಕೇಷನ್ ಆದಮೇಲೆ ನಾವು ಆಚೆ ಬಂದುಬಿಟ್ಟು ಮಿಕ್ಕಿದ ಎಕ್ಸ್ಪ್ಲನೇಷನ್ ಆನಂದರಾವ್ ಅವರು ನಮ್ಮ PA ಇದಾರಲ್ಲ ಅವ್ರಿಗೆ ಹೇಳ್ತಾರೆ ಅಂತ ಹೇಳಿದ್ರು. ಆಚೆ ಬಂದಮೇಲೆ ಇವರು ಆನಂದರಾವ್ ಹೇಳಿದ್ರು, ಸರ್ ಒಂದೊಂದು ಸೈಡ್ಗೆ ಟೋಟಲ್ 1,15,000 ರೂಪಾಯಿ ಆಗುತ್ತೆ, ಮತ್ತು 35,000 ರೂಪೀಸ್ ರಿಜಿಸ್ಟ್ರೇಷನ್ ಚಾರ್ಜಸ್ ಆಗುತ್ತೆ, ಟೋಟಲ್ 1,50,000 ರೂಪಾಯಿ ಆಗುತ್ತೆ ಅಂತ ನಮಗೆ ಹೇಳಿದ್ರು. ಸೊ ನಾನು ಕೇಳಿದ್ದಕ್ಕೆ ಯಾವ ಥರ ಪೇಮೆಂಟ್ ಮಾಡಬೇಕು ಅಂತ ಕೇಳಿದ್ದಕ್ಕೆ, ಸರ್ ಇದು ಗೌರ್ಮೆಂಟ್ ಕೋಟಾನಲ್ಲಿ ಕೊಡ್ತಾ ಇರೋದು, ನೀವು ಡೈರೆಕ್ಟ್ ಪೇಮೆಂಟ್ ಮಾಡೋಂಗಿಲ್ಲ, ನಮಗೆಲ್ಲ ಕ್ಯಾಶ್ ಮುಖಾಂತರನೇ ಮಾಡಬೇಕಂತ ಹೇಳಿಬಿಟ್ಟು ನಮ್ಮ ಹತ್ರ ಫಸ್ಟು ಅಡ್ವಾನ್ಸ್ ಆಗಿ 44,000 ರೂಪಾಯಿ ತೊಗೊಂಡ್ರು. ಆಮೇಲೆ ಇದು ಪಂಚಾಯತ್ ಆಫೀಸ್ ರೆಸಿಪ್ಟ್ಸ್ ಕೊಟ್ಟರು ಅವರು, 15,000 ರೂಪಾಯಿ ಅದರಲ್ಲಿ ಇದೆ. ಆ ಪಂಚಾಯತ್ ಆಫೀಸ್ ರೆಸಿಪ್ಟ್ಸ್ ಕೊಡೋ ಟೈಮ್ನಲ್ಲಿ ಅವರು 15,000 ರೂಪಾಯಿ ತೊಗೊಂಡ್ರು ನಮ್ಮ ಹತ್ರ. ಆಮೇಲೆ ತಿರ್ಗಾ ಏನು ಮಾಡಿದ್ರು, ಇದೆಲ್ಲ ಕಂಪ್ಲೀಟ್ ಆಗಿದ್ದು ಇವಾಗ ನಿಮಗೆ ರಿಜಿಸ್ಟ್ರೇಷನ್ ಎಲ್ಲ ಕಂಪ್ಲೀಟ್ ಪ್ರೊಸೆಸ್ ಮಾಡೋಕ್ಕೆ ತಿರ್ಗಾ 60,000 ರೂಪಾಯಿ ನೀವು ಕೊಟ್ಬಿಟ್ರೆ 1,15,000 ರೂಪಾಯಿ ಆಗ್ಬಿಡುತ್ತೆ. ರಿಜಿಸ್ಟ್ರೇಷನ್ಗೆ ಅವ್ರಿಗೆ ಹೇಳಿಬಿಡಿ 35,000 ರೂಪಾಯಿ ರೆಡಿ ಇಟ್ಕೊಡೋಕ್ಕಂತ ಹೇಳಿಬಿಟ್ಟು ಅವರು 60,000 ರೂಪಾಯಿನೂ ತಿರ್ಗಾ ತೊಗೊಂಡ್ರು. ಟೋಟಲ್ 1,15,000 ರೂಪಾಯಿ ತೊಗೊಂಡ್ಬಿಟ್ಟು ಅವರ ನಮ್ಮ ಹತ್ರ ತೊಗೊಂಡ್ಬಿಟ್ಟು, ಆಮೇಲೆ 2022ನಲ್ಲಿ ಯಾರು 4 ಜನ ಹೋಗ್ಬಿಟ್ಟು ಅಲ್ಲಿ ಕುಂಬಳಗೂಡಿನಲ್ಲಿ ವಿಚಾರಿಸಿದಾಗ, ಇದು ರೆಸಿಪ್ಟ್ಗಳು ತೊಗೊಂಡೋಗ್ಬಿಟ್ಟು ವಿಚಾರಿಸಿದಾಗ ಅವರು ಅಲ್ಲಿ ಹೇಳಿದ್ದಾರೆ, ಇಲ್ಲ ಇದೆಲ್ಲ ಬೋಗಸ್ ರೆಸಿಪ್ಟ್ಗಳು, ಈ ಥರ ನಾವು ಈ ರೆಸಿಪ್ಟ್ ಮುಖಾಂತರ ನಾವು ಯಾರಿಗೂ ಜಮೀನು ಕೊಡ್ತಾ ಇಲ್ಲ ಮತ್ತು ಫ್ಲ್ಯಾಟ್ನೂ ಕೊಡ್ತಾ ಇಲ್ಲ, ಈ ವಸತಿ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಅಲ್ಲಿ ರೆಸಿಪ್ಟ್ನಲ್ಲಿ ಆಶ್ರಯ ಅಂತ ಇದೆ, ಇದನ್ನು ನಾವು ಕೊಡೋಕ್ಕಾಗಲ್ಲ ಅವರೆಲ್ಲ, ಇದೆಲ್ಲ ಬೋಗಸ್ ಅಂತ ಹೇಳಿದ್ರು. ಹೇಳಿದ್ಮೇಲೆ ಆಮೇಲೆ ಕುಂಬಳಗೂಡು ಪೊಲೀಸ್ ಸ್ಟೇಷನ್ ಕಡೆಯಿಂದ ಅವರೆಲ್ಲ ಬಂದಿದ್ದರು, ಪೊಲೀಸ್ ಸ್ಟೇಷನ್ ಕಡೆಯಿಂದ ನಮಗೆ ಕರ್ಕೊಂಡು ಹೋದ್ರು ವಿಚಾರಣೆಗೋಸ್ಕರ. ನಾನು ಅಲ್ಲೋಗ್ಬಿಟ್ಟು ಎಲ್ಲ ಹೇಳಿದೆ, ಅಲ್ಲಿ ಹೇಳಿದ್ದಕ್ಕೆ ಅಲ್ಲಿನೂ ಏನು ಮಾಡಿಬಿಟ್ಟು ಅಲ್ಲಿ 4 ಜನದ ಮಾತ್ರ ಕಂಪ್ಲೇಂಟ್ ಆಗಿದೆ, 4 ಜನದ ಮಾತ್ರ ನಾವು ಇಲ್ಲಿ ಕ್ಲಿಯರ್ ಮಾಡಿಬಿಡ್ತೀವಿ ಅಂತ ಹೇಳಿದ್ರು ಇವರು ಕೃಷ್ಣಮೂರ್ತಿ ಮತ್ತು ಆನಂದ್ ಅವರು. 4 ಜನದ ಮಾತ್ರ ಇಲ್ಲಿ ಕ್ಲಿಯರ್ ಮಾಡ್ತೀನಿ, ಮಿಕ್ಕಿದ ಜನ ಆದರೂ ನೀವು ಇಲ್ಲಿ ಹೆಸರು ಹೇಳಬೇಡಿ ನೀವು, ಯಾಕಂದರೆ ನಾವು ಔಟ್ ಆಫ್ ಪೊಲೀಸ್ ಸ್ಟೇಷನ್ ಬಂದುಬಿಟ್ಟು ನಿಮಗೆ ಕ್ಲಿಯರ್ ಮಾಡ್ತೀನಿ, ಇಲ್ಲಾಂದರೆ ಇಲ್ಲೇ ಕೊಟ್ಬಿಟ್ರೆ ನೀವೆಲ್ಲ ಪೊಲೀಸ್ ಅವರು ತೊಗೊಂಡ್ಬಿಡ್ತಾರೆ ಮಾತ್ರ ದುಡ್ಡು, ಆಮೇಲೆ ನಿಮಗೆ ಕೊಡೋಕ್ಕೆ ನಾವು ಆಗಲ್ಲ ಅಂತ ಹೇಳಿಬಿಟ್ಟು ನಮಗೆ ಬಯಸ್ಬಿಟ್ಬಿಟ್ರು. ಆಮೇಲೆ ನಾವು ಆಯ್ತಪ್ಪ ಹಂಗೆ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಅಲ್ಲಿ ಆ ಥರ ಹೇಳಿಬಿಟ್ಟು ನಾನು 4 ಜನದ ಮಾತ್ರ ಅವರು ಕ್ಲಿಯರ್ ಮಾಡಿದ್ರು 4 ಲಕ್ಷ ರೂಪಾಯಿ ಅಲ್ಲಿ ಪೊಲಿಷನ್ನಲ್ಲಿ. ಆಮೇಲೆ ಇವರು ಒಂದು ತಿಂಗಳು ಜೈಲಿಗೆ ಕಳಿಸ್ಬಿಟ್ರು ಇವ್ರು ಕೃಷ್ಣಮೂರ್ತಿಗೆ. ಮತ್ತು ಆನಂದರವ್ರಿಗೆ ಏನು ಕಾಲ್ಗೆ ಏಟಾಗಿದ್ದಕ್ಕೋಸ್ಕರ ಅವ್ರು ಆ್ಯಂಟಿಸೆಪ್ಟಿಕ್ ಬೇಲ್ ತೊಗೊಂಡ್ಬಿಟ್ಟು ಅವರು ಆಚೆನೇ ಇದ್ದರು. ಆಮೇಲೆ ಇವ್ರು ಜೈಲಿಂದ ಬಂದಮೇಲೆ ನಾನು ತಿರ್ಗಾ ಕೇಳ್ತಾ ಇರೋ ಟೈಮ್ನಲ್ಲಿ ಏನು ಹೇಳಿದ್ರು, ಇಲ್ಲ ಕೊಡ್ತಾ ಇದ್ದೀನಿ, ಮಂಡೇ ಕೊಡ್ತೀನಿ, ವೆಡ್ನಸ್ಡೇ ಕೊಡ್ತೀನಿ, ಇದೇ ಥರ ಹೇಳ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ನಮಗೆ 2022ವರೆಗೂ ಇದೇ ಥರ ಹೇಳ್ಕೊಂಡು ಬರ್ತಾಯಿದ್ರು. 2023ನಲ್ಲಿ ನಾನು ಇದು ಆಮೇಲೆ ಪೊಲೀಷನ್ಗೆ ನಾನು ಇವರು DCP, ACP ಮತ್ತು ಇವರು ರಾಮನಗರದ DCP ಅವರು ಮತ್ತು ಕಮಿಷನರ್ ಆಫ್ ಪೊಲೀಸು ಇವರಿಗೆಲ್ಲ ನಾನು ಕಂಪ್ಲೇಂಟ್ ಕೊಟ್ಟೆ. ಬೇಜಾರಾಗ್ಬಿಟ್ಟು ನಾನು ಈ ಥರ ಮಾಡ್ತಾವರಲ್ಲ, ಇವ್ರು ಪಬ್ಲಿಕ್ ನಮಗೆ ಬಿಡ್ತಾಯಿಲ್ಲ ಅಂತ ನಾನು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅಲ್ಲಿಂದ ನನಗೆ ಹಲಸೂರು ಗೇಟ್ ಪೊಲೀಷನ್ನಲ್ಲಿ ಅವ್ರ ಕಡೆಯಿಂದ ನಮಗೆ ಕರೆದಿದ್ರು. ಅಲ್ಲಿ ಕರೆದಿದ್ದಕ್ಕೆ ನಾನು ಹಲಸೂರು ಗೇಟ್ ಪೊಲೀಷನ್ನಲ್ಲಿ ಹೋಗ್ಬಿಟ್ಟು ವಿಚಾರಣೆ ಸ್ಟೇಟ್ಮೆಂಟ್ಗೆ ಕರೆದಿದ್ಮೇಲೆ ಅಲ್ಲಿ ಅವ್ರೂ ಬಂದಿದ್ರು, ಅವ್ರಿಗೂ ಕರೆದಿದ್ರು. ಅಲ್ಲಿ ಹೌದು ಸರ್, ನಾವು ಇವ್ರ ಹತ್ರ ನಾವು ದುಡ್ಡು ತೊಗೊಂಡಿದ್ರು, ಒಪ್ಕೊಂಡ್ಬಿಟ್ರು ಅವರು. ಸರ್ ನಾವು ಔಟ್ ಆಫ್ ಪೊಲಿಷನ್ ನಾವು ರಾಜಿ ಆಗಿಬಿಟ್ಟಿದ್ದೀವಿ, ಔಟ್ ಆಫ್ ಪೊಲಿಷನ್ ನಾವು ಇವ್ರಿಗೆ ಕೊಟ್ಬಿಡ್ತೀವಿ ಅಂತ ಹೇಳಿಬಿಟ್ಟು ಅಲ್ಲಿ ಆ ಥರ ಹೇಳಿದ್ರೆ ಪೊಲೀಸವರು ಬಿಟ್ಬಿಡ್ತಾರೆ. ಅವ್ರು ಆಚೆ ಬಂದುಬಿಟ್ಟು ತಿರ್ಗಾ ಏನೂ ಕೊಟ್ಟಿಲ್ಲ ನಮಗೆ. ಆಮೇಲೆ ತಿರ್ಗಾ ಕರೆದ್ರು ಅವರು, ಅದೇ ಥರ 4-5 ತಿಂಗಳು ಅಲ್ಲೇ ತಳ್ಬಿಟ್ರು ಅವರು. ಪೊಲೀಸವ್ರಿಗೂ ಹಂಗೆ ಥರ ಮಂಡೇ ವೆಡ್ನಸ್ಡೇ ಅಂತ ಹೇಳ್ಕೊಂಡು ಅದೇ ಥರ ತಳ್ಬಿಟ್ರು, 4-5 ತಿಂಗಳು ತಳ್ಬಿಟ್ರು. ಆಮೇಲೆ ತಿರ್ಗಾ ನಾನು ಪೊಲೀಸವ್ರಿಗೆ, ಸರ್
ಸರ್ ಏನು ಸರ್ ಈ ಥರ ಆಗ್ತಾಯಿದೆ, ಇವ್ರು ನಿಮಗೂ ಬಿಡ್ತಾ ಇಲ್ಲ ಸರ್, ಮಂಡ್ಯ ಬೆಡ್ ಅಂತ ಹೇಳ್ತಾವ್ರಲ್ಲ ಸರ್, ಈ ಥರ ಏನಾದರೂ ಒಂದು ಲಾಸ್ಟ್ನಲ್ಲಿ ಒಂದು ಇದು ಬಂದಿದ್ದಕ್ಕೆ ಅವರು ಬಂದುಬಿಟ್ಟು ಅವ್ರಿಗೆ ಕರೆದಿದ್ದಕ್ಕೆ ಜೋರಾಗಿ ಮಾತಾಡಿದ್ದಕ್ಕೆ ಆಯ್ತು ಸರ್ ನಾವು ಚೆಕ್ ಕೊಡ್ತೀವಿ ಅಂತ 3 ಚೆಕ್ ಕೊಟ್ಟಿದ್ದಾರೆ 9 ಅದನ್ನು ಬೌನ್ಸ್ ಆಗಿದೆ, ಅದು ನಾನು ಕೇಸ್ ಹಾಕಿದ್ದೀನಿ. ಆವಾಗಿಂದ ತಿರ್ಗಾ ನಾನು ಆಮೇಲೆ ಹೇಳಿದೆ ಈ ಥರ ನಾನು ಸೋಮಶೇಖರ್ ಅವ್ರ ಹತ್ರ ಹೋಗ್ತೀನಿ, ಯಾಕಂದರೆ ನೀವೇ ತಾನೇ ಹೇಳಿದ್ದು ನಮಗೆ ಸೋಮಶೇಖರ್ ಹತ್ರ ನಾನು ಇದು ಮಾಡ್ತೀನಿ ಅಂತ. ನಾನು ಅವ್ರ ಹತ್ರ ಹೋಗ್ತೀನಿ ಅಂದ್ರೆ ಸೋಮಶೇಖರ್ ಯಾರು ಎಮ್ ಎಲ್ ಎ ಸೋಮಶೇಖರ್ ಹತ್ರ ಹೋಗ್ತೀನಿ ನಾನು, ಅವರೇ ತಾನೇ ನಮಗೆ ಹೇಳಿದ್ರು ಇದು ಮಾಡ್ಕೊಡ್ತೀನಿ ಅಂತ ನಾನು ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ಅವ್ರ ಹತ್ರ ಏನಾದರೂ ನೀವು ಹೋದರೆ ಇಲ್ಲ ನಮ್ಮ ಮನೆ ಹತ್ರನೂ ಯಾರಾದರೂ ಬಂದರೆ ನಾವು ಅವರಿಗೆಲ್ಲ 4 ಪೀಸ್ ಮಾಡಿಬಿಡ್ತೀವಿ ಅಂತ ನಮಗೆ ಅವರು ಹೆದರಿಸಿದ್ರು. ಸೊ ಅದಕ್ಕೋಸ್ಕರ ನಾನು ಅವ್ರ ಹತ್ರನೂ ಹೋಗೋಕ್ಕಾಗಿಲ್ಲ. ಲಾಸ್ಟ್ನಲ್ಲಿ ನಾನು ನೆಕ್ ಮೂಮೆಂಟ್ನಲ್ಲಿ ಈ ಥರ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ನಾನು ಡಿ ಕೆ ಶಿವಕುಮಾರ್ ಅವ್ರಿಗೂ ನಾನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರ ಹತ್ರನೂ ಹೋಗ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರಿಗೆ ಮಾತಾಡಿದ್ದೆ. ನಾನು ಮಾತಾಡಿದ್ದಕ್ಕೆ ಅವ್ರ ಲಾಯರು ಯಾರು ಇದ್ರು ಅವ್ರ ಜೊತೆಯಲ್ಲಿನೇ ಅವ್ರಿಗೆ ಹೇಳಿದ್ರು, ನೋಡಪ್ಪ ಈ ಥರ ಬೋಗಸ್ ಸ್ಕ್ಯಾಮ್ ಆಗಿದೆ, ಇದು ದೊಡ್ಡ ಪ್ರಮಾಣದಲ್ಲಿ, ಇದು ಏನು ವಿಚಾರಣೆ ಇದು ಮಾಡಿಸ್ಕೊಂತ ಅವರು ಲಾಯರ್ಗೆ ಕೊಟ್ಟಿದ್ದು. ಅವ್ರ ಲಾಯರ್ ನಮ್ಮ ಹತ್ರ ಕಾಪಿ ತೊಗೊಂಡ್ರು. ಆಮೇಲೆ ಏನಾಯಿತು ಗೊತ್ತಿಲ್ಲ, ಅವ್ರ ಕಡೆಯಿಂದನೂ ನಮಗೆ ಏನೂ ರೆಸ್ಪಾನ್ಸ್ ಆಗಿಲ್ಲ. ಸೊ ಆಮೇಲೆ ನಾನು ಲಾಸ್ಟ್ನಲ್ಲಿ ಈ ಥರ ನಮಗೆ ಹೆದರಿಸ್ತಾ ಇದ್ದಾರಲ್ಲ, ನಾನು ಆಮೇಲೆ ಹೇಳಿದೆ ಸರ್ ಈ ಥರ ಕೃಷ್ಣಪ್ಪ ಇದ್ದಾರಲ್ಲ ಎಮ್ ಎಲ್ ಎ ವಿಜಯನಗರ ಎಮ್ ಎಲ್ ಎ ಅವ್ರ ಹತ್ರ ಹೋಗ್ತಾ ನನಗೆ ಅವ್ರು ಹೇಳಿಬಿಟ್ರು, ಬಿಡ್ರಿ ಅವ್ರನ್ನ ಮಾವನ್ನೇ, ಅವ್ರು ಏನು ಮಾಡೋದು ಸರ್. ಈಗ ನೀವು ಮುಂದೆ ಏನು ಮಾಡಬೇಕು ಅಂತ ಇದ್ದೀರಾ? ನಾನು ಮುಂದೆ ಏನು ಮಾಡಬೇಕಂದ್ರೆ ಸರ್, ಈಗ ನಮಗೆ ಎಲ್ಲ ಇವರು ಹೊಡೆಬಿಡ್ತೀನಿ ಅಂತ ಇದೆಲ್ಲ ಹೇಳಿದಕ್ಕೋಸ್ಕರ ನಾನು ಈ ಲಾಸ್ಟ್ನಲ್ಲಿ ಇವಾಗ ಏನು ಮಾಡ್ತೇನೆ ಅಂದರೆ, ಇವಾಗ ಈ ನಮ್ಮ ಪ್ರಕಾರದಿಂದ ನಮಗೆ 67 ಜನದ್ದು ನಮಗೆ ಈ ಥರ ಮೋಸ ಮಾಡಿದ್ದಾನೆ. ಬೇರೆಯವ್ರಿಗೂ ಇದೇ ಥರ ನಮ್ಮ ರೆಸಿಪ್ಟ್ಸ್ ಪ್ರಕಾರ ನೋಡಿದ್ರೆ 900 ಜನ ಹೋಗ್ತಾ ಇದೆ, 900 ಜನಗೆ ಇದಾಗಿದೆ. ಆ ಥರ ಎಲ್ಲ ಕಂಪ್ಲೇಂಟ್ ಯಾವುದೂ ಆಚೆ ಬಂದಿಲ್ಲ. ನಮ್ಮ ಮುಖಾಂತರ ಅಟ್ಲೀಸ್ಟ್ ಇದು ಆಗಲಿ, ನಾನು ಅವ್ರಿಗೆ ನಮಗೆ ಹೊಡೆದ್ರೂ ಪರವಾಗಿಲ್ಲ ಅಂತ ನಾನು ಲಾಸ್ಟ್ನಲ್ಲಿ ಈ ಥರ ಇದು ಮಾಡಿಬಿಟ್ಟಿದ್ದೀನಿ ಸರ್. ಅವನ ಕಡೆ ಹೋಗಿ ಮೀಟ್ ಮಾಡ್ತಾ ಇದ್ದೀರಾ ಸರ್? ಇವಾಗ ನೆಕ್ಸ್ಟ್ ನಾನು ಇವರು ಎಮ್ ಎಲ್ ಎ ಸೋಮಶೇಖರ್ ಅವ್ರ ಹತ್ರ ಹೋಗ್ಬಿಟ್ಟು ವಿಚಾರಿಸ್ತೀನಿ. ಯಾಕಂದರೆ ಇವಾಗ ನಾನು ಆಚೆ ಹೋದ್ಮೇಲೆ ಇವನು ಏನು ಮಾಡ್ತಾನೆ ಗೊತ್ತಿಲ್ಲ. ಅದು ಮುಂಚೆ ನಾನು ಏನಾದರೂ ಪರವಾಗಿಲ್ಲ ಅಂತ ಹೋಗ್ಬಿಟ್ಟು ಸೋಮಶೇಖರ್ ಅವ್ರ ಹತ್ರ ಹೋಗ್ಬಿಟ್ಟು ಅವ್ರಿಗೆ ನಾನು ಈ ಥರ ಹೇಳ್ತೀನಿ, ಈ ಥರ ನನ್ನ ಹೆಸರು ಹೇಳ್ಬಿಟ್ಟು ಈ ಥರ ಮಾಡಿದ್ದಾನೆ ಅಂತ. ಸರ್ ಅವನ ಕಡೆಯಿಂದ ಎಷ್ಟು ಲಕ್ಷ ಬರಬೇಕು ನಿಮಗೆ? ಟೋಟಲ್ 77 lakhs rupees ಬರಬೇಕು. ಅದರಲ್ಲಿ 4 ಲಕ್ಷ ಪೊಲ್ಯೂಷನಲ್ಲಿ ಕೊಟ್ಟಿದ್ದಾನೆ, ಮಿಕ್ಕಿದ್ದು 2 ಲಕ್ಷ ಇವ್ರು ಆನಂದ್ ಕೊಟ್ಟ. ಓಕೆ ಸರ್.